ಎಲ್ಲರಿಗೂ ನಮಸ್ಕಾರಗಳು. ಬೆಳಗಿನ ಜಾವ ಬರುವ ಕನಸುಗಳು ನನಸಾಗುತ್ತವೆ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳ್ತಾರೆ. ಹೌದು, ಬೆಳಗಿನ ಜಾವ ಬೀಳೋ ಕನಸುಗಳು ನನಸಾಗುತ್ತೆ ಅಂತ ನಮ್ಮ ಹಿರಿಯರು ಹೇಳುವುದನ್ನ ನಾವು ಕೇಳಿರ್ಬೋದು. ಹಾಗಾದ್ರೆ ಇಂದು ಧಾರ್ಮಿಕ ಗ್ರಂಥಗಳು ಬೆಳಗಿನ ಜಾವ ಬೀಳುವ ಕನಸು ನನಸಾಗುತ್ತಾ ಅಥವಾ ನನಸಾಗುವುದಿಲ್ಲ ಎಂದು ಹೇಳಿದೆಯಾ? ಬನ್ನಿ ತಿಳಿಯೋಣ. ಸೂರ್ಯೋದಯಕ್ಕಿಂತ ಮುಂಚಿನ ಸಮಯವನ್ನ ಅಂದ್ರೆ ಸುಮಾರು 1.5 ಗಂಟೆಯ ಅವಧಿಯನ್ನ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಕರೆಯಲಾಗುತ್ತೆ. ಅಂದ್ರೆ ವೇದಗಳ ಪ್ರಕಾರ ಮುಂಜಾನೆ 4:24 5:12 ಸಮಯವನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಪ್ರಕೃತಿ ಶಾಂತವಾಗಿರುತ್ತೆ. ಸಾತ್ವಿಕ ಗುಣಗಳ ಸಮೃದ್ಧಿಯಿಂದಾಗಿ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರುತ್ತೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಬೆಳಗ್ಗಿನ ಜಾವ ಬರುವಂತಹ ಕನಸುಗಳು ನನಸಾಗುವ ಸಾಧ್ಯತೆ ಹೆಚ್ಚು. ಇದಕ್ಕೆ ಕಾರಣಗಳು ಕೂಡ ಇವೆ. ಒಂದು, ಸ್ಪಷ್ಟ ಮನಸ್ಸು. ರಾತ್ರಿ ಮಲಗಿದ ನಂತರ ಬರುವ ಕನಸುಗಳಲ್ಲಿ ದಿನದ ಒತ್ತಡ ಮತ್ತು ಆಲೋಚನೆಗಳು ಪ್ರತಿಫಲಿಸುತ್ತವೆ. ಆದ್ರೆ ಮುಂಜಾನೆ ಮನಸ್ಸು ತುಂಬಾ ಶಾಂತವಾಗಿರುತ್ತೆ. ಅದಕ್ಕಾಗಿ ಆ ಸಮಯದಲ್ಲಿ ಬರುವ ಕನಸುಗಳನ್ನ ದೈವಿಕ ಚಿಹ್ನೆಗಳು ಎಂದು ಪರಿಗಣಿಸಲಾಗುತ್ತೆ. ಎರಡನೇ ಕಾರಣ, ಕಾಲಮಿತಿ. ಸ್ವಪ್ನ ವಿಜ್ಞಾನದ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬರುವ ಕನಸುಗಳು 10 ದಿನಗಳು ಅಥವಾ 1 ತಿಂಗಳೊಳಗೆ ನನಸಾಗುವ ಸಾಧ್ಯತೆ ಇರುತ್ತೆ. 3, ದೇವತೆಗಳ ಸಮಯ. ಈ ಸಮಯವನ್ನ ಅಮೃತ ಕಾಲ ಅಂತ ಕರೆಯಲಾಗುತ್ತೆ. ದೇವರುಗಳು ಭೂಮಿಯಲ್ಲಿ ಸಂಚರಿಸುವ ಸಮಯವಾದ್ದರಿಂದ ಆ ಸಮಯದಲ್ಲಿ ಬರುವ ಕನಸುಗಳಿಗೆ ಆದ್ಯತೆಯನ್ನ ನೀಡಲಾಗುತ್ತೆ. ನಿದ್ರೆಯ ಕೊನೆಯ ಹಂತದಲ್ಲಿ ಅಂದ್ರೆ ಬೆಳಿಗ್ಗೆ ನಾವು ರ್ಯಾಪಿಡ್ ಐ ಮೂವ್ಮೆಂಟ್ ನಿದ್ರೆಯನ್ನ ಪ್ರವೇಶಿಸುತ್ತೇವೆ. ಈ ರ್ಯಾಪಿಡ್ ಐ ಮೂವ್ಮೆಂಟ್ ನಿದ್ರೆಯು ಮುಂಜಾನೆ ಹೆಚ್ಚಾಗಿ ಕಂಡುಬರುತ್ತೆ. ಈ ಸಮಯದಲ್ಲಿ ಬರುವ ಕನಸುಗಳು ಸ್ಪಷ್ಟವಾಗಿ ನೆನಪಿರುತ್ತೆ. ನಮ್ಮ ಆಲೋಚನೆಗಳು ಮತ್ತು ನಮ್ಮ ಆಸೆಗಳು ಪ್ರಬಲವಾಗಿದ್ದಾಗ ಅವು ಕನಸುಗಳ ರೂಪದಲ್ಲಿ ಬರಬಹುದು. ಮುಂಜಾನೆ ಬೀಳುವಂತಹ ಕನಸುಗಳಲ್ಲಿ ನೀರು ತುಂಬಿದ ಕಲಶ, ಊಜಿ, ಧಾನ್ಯಗಳು, ದೇವಾಲಯ ಇತ್ಯಾದಿ ಕಂಡ್ರೆ ಧನಲಾಭ, ಸಂಪತ್ತು ಅಥವಾ ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. ಇನ್ನು ಕೆಟ್ಟ ಕನಸು ಬಿದ್ರೆ ಜಾಗರೂಕತೆಯಿಂದ ಇರಬೇಕು ಮತ್ತು ಕೆಲವೊಂದು ಪರಿಹಾರವನ್ನ ಕೂಡ ಕೆಲವರು ಮಾಡ್ತಾರೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಶುಭ ಕನಸುಗಳು ಬಿದ್ರೆ ಯಾರಿಗೂ ಹೇಳದೆ ತಕ್ಷಣ ದೇವರನ್ನ ಪ್ರಾರ್ಥಿಸಬೇಕು ಎಂದು ಹಿರಿಯರು ಹೇಳುವುದನ್ನ ಕೇಳಿರ್ಬೋದು. ಆ ಕನಸು ನನಸಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಬೇಕಂತೆ. ಇನ್ನು ಕೆಟ್ಟ ಕನಸು ಬಿದ್ರೆ, ಭಯಾನಕ ಅಥವಾ ಅಶುಭ ಕನಸು ಬಿದ್ರೆ ತಕ್ಷಣ ಎದ್ದು ನೀರು ಕುಡಿದು ನಿಮ್ಮ ನೆಚ್ಚಿನ ದೇವರನ್ನ ಸ್ಮರಿಸಬೇಕು. ಈ ತರ ಆಗದೇ ಇರಲಿ ದೇವರೇ ಅಂತ ಪ್ರಾರ್ಥಿಸಬೇಕಂತೆ. ಹೀಗೆ ಮಾಡುವುದರಿಂದ ಕನಸಿನ ಪರಿಣಾಮ ಕಡಿಮೆಯಾಗುತ್ತೆ ಎಂದು ನಂಬಲಾಗಿದೆ. ಕನಸುಗಳು ನನಸಾಗುತ್ತವೆಯೋ ಇಲ್ಲವೋ ಎಂಬುದು ನಮ್ಮ ನಂಬಿಕೆಯನ್ನ ಅವಲಂಬಿಸಿರುತ್ತೆ. ಆದ್ರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗುತ್ತೆ ಎಂಬುದು ಅಕ್ಷರಾಂಶಃ ಸತ್ಯ. ಇದಾಗಿತ್ತು ಮುಂಜಾನೆ ಬೀಳುವಂತಹ ಕನಸಿನ ಅರ್ಥಗಳು. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.